ಅಳುವಾಗ ಒಬ್ಬನೇ ಅಳಬೇಕು, ನಗುವಾಗ ಗುಂಪಿನಲ್ಲಿ ನಗಬೇಕು, ಗುಂಪಿನಲ್ಲಿ ಅತ್ತರೆ ನಾಟಕ ಅಂತಾರೆ, ಒಬ್ಬನೇ ನಕ್ಕರೆ ಹುಚ್ಚ ಅಂತಾರೆ. ಇದೇ ಪ್ರಪಂಚ. ಒಬ್ಬರೇ ಕುಳಿತಿರುವಾಗ ಇದರ ಬಗ್ಗೆ ಯೋಚಿಸಿ ನೋಡಿ ಫ್ರೆಂಡ್ಸ್. ಇದು ಎಷ್ಟು ನಿಜ, ಎಷ್ಟು ಸುಳ್ಳು ಅಂತ ಇದರ ಬಗ್ಗೆ ನಿಮಗೆ ಅರಿವಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್. ಯಾರೆಲ್ಲ ನಮ್ಮ ಈ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ನಾನು ಒಂದು ಹೊಸ ವಿಚಾರದೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಅದೇನಪ್ಪ ಅಂದರೆ ಪ್ಲಿಂತ್ ಬೀಮ್. ನನಗಂತೂ ನಾವು ಮನೆ ಕಟ್ಸೋವರೆಗೂ ಯಾವ್ಯಾವ ಪ್ರೊಸೀಜರ್ ಬರ್ತವೆ ಮತ್ತು ನಮಗೆ ಅನ್ನೋದಕ್ಕಿಂತ ನನಗೆ ಮುಂಚೆ ನನಗೆ ಬರೀ ಪಾಯ ಅನ್ನೋದು, ಅಡಿಪಾಯ ಅನ್ನೋದೊಂದು ಬಿಟ್ಟರೆ, ಅದೇ ಸೈಜ್ ಕಲ್ಲಲ್ಲಿ ಕಟ್ಟಡ ಮಾಡ್ತಾರೆ, ಅಡಿಪಾಯ ಹಾಕ್ತಾರೆ ಅಂತ ಅನ್ನೋದೊಂದು ಬಿಟ್ಟರೆ ನನಗಂತೂ ಏನು ಮಾಡ್ತಾರೆ, ಅದಕ್ಕೆ ಏನೇನು ಹೆಸರು ಇಡ್ತಾರೆ ಅಂತಲೂ ಸಹ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಈ ಥರ ಹಾಕಿ ನೋಡಿ, ಇಲ್ಲಿ ಕಬ್ಬಣ ಎಲ್ಲ ಹಾಕಿ ಇಟ್ಟಿದ್ದೀವಲ್ಲ, ಈ ಥರ ಎಲ್ಲ ಸೈಜ್ ಕಟ್ಟಡದ ಮೇಲೆ ಕಬ್ಬಣ ಎಲ್ಲ ಹಾಕಬೇಕು. ಇದಕ್ಕೇನು ಹೆಸರಿಡೋದು ಅಂತಲೇ ನಾನು 10 ಸರಿ ಕೇಳಿದ್ದೀನಿ ನಮ್ಮ ಹೆಸ್ರಿನ, ಇದಕ್ಕೆ ಏನಂತಾರೆ ಅಂತ. ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ನಾವು ಮನೆ ಕಟ್ಟಿ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇದನ್ನ ಹೆಸರು ಪ್ಲಿಂತ್ ಬೀಮ್ ಅಂತ ಕರೀತಾರೆ ಅಂತ ಗೊತ್ತಾಗಿದ್ದು. ಏನಕ್ಕೆ ಇದನ್ನು ಹಾಕ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಪ್ಲಿಂತ್ ಅನ್ನೋ ಹೆಸರನ್ನೇ ನಾನು ಮೊದಲು ಕೇಳಿರಲಿಲ್ಲ ನಾನು. ನೀವು ಏನಾದರೂ ಇವಾಗ ಮನೆ ಕಟ್ಟೋಕ್ಕೂ ಮುಂಚೆ ನಿಮಗೂ ಇದೇ ಥರ ಅನುಭವ ಆಗಿದೆಯಾ? ಮೋಸ್ಟ್ಲಿ ನಾನೇ ದಡ್ಡಿ ಇರಬೇಕು ಅಂತ ನಾನು ತಿಳ್ಕೊತೀನಿ ಫ್ರೆಂಡ್ಸ್. ಏನೇ ಇರಲಿ ಬಿಡಿ, ನನಗೆ ಗೊತ್ತಾಗಿದ್ದೇನು ವಿಚಾರ ಪ್ಲಿಂತ್ ಬೀಮ್ ಯಾಕೆ ಕಟ್ಟಿಸ್ತಾರೆ, ಯಾಕೆ ಹಾಕ್ತಾರೆ ಅಂತ ನನಗೆ ಗೊತ್ತಾಗಿರೋ ವಿಚಾರನ ನಿಮ್ಮ ಹತ್ರ ಒಂದು ಸ್ವಲ್ಪ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನನಗೆ ಗೊತ್ತಾಗಿರೋದೇನಪ್ಪ, ಪ್ಲಿಂತ್ ಬೀಮ್ ಹಾಕೋಕ್ಕೆ ಏನು ಮಾಡ್ತಾರೆ, ಯಾಕೆ ಹಾಕಿಸ್ಬೇಕು ಅಂತ ಅಂದರೆ, ಮತ್ತು ಇದನ್ನು ಯಾವ ಟೈಮಲ್ಲಿ ಅಂದರೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವ ಟೈಮಲ್ಲಿ ಇದನ್ನು ಹಾಕಿಸ್ತಾರೆ ಅಂತ ಅಂದರೆ ಫ್ರೆಂಡ್ಸ್, ಈ ಥರ ಸೈಜ್ ಕಟ್ಟಡ ಎಲ್ಲ ಆದಮೇಲೆ ನಮಗೆ ಪ್ಲಿಂತ್ ಬೀಮ್ ಬರುತ್ತೆ. ಪ್ಲಿಂತ್ ಬೀಮ್ಗೆ ಸೈಜ್ ಕಟ್ಟಡ ಎಲ್ಲ ನಾವು 3 ಅಡಿ ಕಟ್ಟಡ ಕಟ್ಟಿಸಿರೋದು. ಅದಾದಮೇಲೆ ನೋಡಿ, ಈ ಥರ ಇದಾದಮೇಲೆ ಈ ಥರ ಸುತ್ತ ಬಂದು ಬಾರ್ ಬೆಂಡಿಂಗವರು ಕಬ್ಬಣ ಎಲ್ಲ ಕಟ್ಟಿ ಹೋಗ್ತಾರೆ. ಅದಾದಮೇಲೆ ಅದ್ರ ಸುತ್ತ ಸೆಂಟ್ರಿಂಗ್ ಹೊಡೆದು, ಸೆಂಟ್ರಿಂಗ್ಗೆ ಗ್ಯಾಂಗ್ಮೆನ್ ಬಂದು ಕಾಂಕ್ರೀಟ್ ಎಲ್ಲನೂ ತುಂಬ್ತಾರೆ. ಮತ್ತು ತುಂಬೋ ಸಮಯದಲ್ಲಿ ಅದಕ್ಕೆ ವೈಬ್ರೇಟರ್ ಸಹ ಬಿಡ್ತಾರೆ. ನಾನು ಈ ಥರ ವೈಬ್ರೇಟರ್ ಅಂದರೆ ಏನೋ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ವೈಬ್ರೇಟ್ರು ಅದು ಬಿಡುವಾಗಲೇ ನಾನು ನೋಡಿದ್ದು, ಇಷ್ಟೊಂದು ವರ್ಕ್ ಆಗುತ್ತಾ ಈ ಥರ ಮಿಷಿನಲ್ಲಿ, ಇದೆಲ್ಲನೂ ಕಂಡುಹಿಡ್ದಿದ್ದಾರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದಾದಮೇಲೆ ಫ್ರೆಂಡ್ಸ್, ಪ್ಲಿಂತ್ ಬೀಮ್ ಹೇಗೆ ವರ್ಕ್ ಮಾಡುತ್ತಪ್ಪ ಅಂತ ಅಂದರೆ, ಇದು ಇಂಟರ್ಲಾಕ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ನಾವು ಒಂದು 100 kg ಇರೋಂಥ ವಸ್ತುನ ಒಬ್ಬರು ಹೊರೋದಕ್ಕೂ ಅದೇ ವಸ್ತುನ 20 ಜನ ಹೊರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಲ್ವಾ? ಅದೇ ರೀತಿ ನಾವು ಪ್ಲಿಂತ್ ಬೀಮು ಎಲ್ಲ ಕಡೆ ಸಮನಾಗಿ ವೆಯ್ಟನ್ನ ಅದು ಹಂಚುತ್ತೆ. ಹಾಗೆಯೇ ಪ್ಲಿಂತ್ ಬೀಮು ನಾವು ನೆಕ್ಸ್ಟು ಒಂದೊಂದು ಬೀಮ್ ಅಂತ ಅಂದರೆ ಒಂದೊಂದು ಪಿಲ್ಲರ್ಗಳು ಭೂಮಿಯಿಂದ ಆಳದಿಂದ ಮೇಲ್ಗಡೆ ತನಕ ಹೋಗುತ್ತಲ್ವ, ಅದು ಒಂದೊಂದು ಅಡಿಗೂ ವ್ಯತ್ಯಾಸ ಬಂದ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಬೀಮ್ಗಳು ಸಮನಾಗಿ ವರ್ಕ್ ಆಗೋ ಥರ ಮತ್ತು ಒಂದೇ ಸಮನಾಗಿ ನಾವು ಮೇಲ್ಗಡೆವರೆಗೆ ಬೀಮ್ಗಳನ್ನ ತೊಗೊಂಡೋಗೋಕ್ಕೆ ಮತ್ತು ಕಟ್ಟಡಗಳು ಒಂದೇ ಸಮ ಇರೋದಕ್ಕೆ ಈ ಪ್ಲಿಂತ್ ಬೀಮು ವರ್ಕ್ ಆಗುತ್ತೆ. ಮತ್ತು ಪ್ಲಿಂತ್ ಬೀಮ್ನ ನಾವು ಹಾಕ್ಸೋಕ್ಕೂ ಮುಂಚೆ ಕಂಪಲ್ಸರಿ ನೀವು ರೋಡಿಂದ ನಿಮ್ಮ ಸೈಟು 2 ಅಡಿ ಹೈಟ್ ಬರಲಿ. ಇದರಿಂದ ನಮ್ಮ ಮನೆ ಸಮವಾಗಿ ಯಾವುದೇ ರೀತಿ ಕ್ರ್ಯಾಕ್ಗಳು ಬಿಡದೇ ಇರೋ ರೀತಿ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಸಮಾನಾಂತರನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಪ್ಲಿಂತ್ ಬೀಮ್ ಹಾಕಿಸ್ತಾರೆ. ಮತ್ತು ಇನ್ನು ಕೆಲವರು ಅವ್ರ ಮನೆ ಸೈಜ್ ಕಟ್ಟಡ ನಮ್ಗೆ ತುಂಬ ಹೈಟ್ ಇರಲಪ್ಪ ಅಂತೇಳಿ ರೋಡಿಂದ 4 ಅಡಿ ಹೈಟ್ ಮಾಡೋರು ಇದ್ದಾರೆ. ಇದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್. ಇದರಿಂದ ನಾವು ಹಾಕೋವಂಥ ರ್ಯಾಂಪು
ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಮನೆಗೆ ನಾವು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿರ್ತೀವಿ, ಬೈಕ್ ಪಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಅದನ್ನೆಲ್ಲ ನಾವು ಮೇಕೆ ಹತ್ತಿಸ್ಬೇಕಾದ್ರೆ, ಪಾರ್ಕಿಂಗ್ ಮಾಡಬೇಕಾದ್ರೆ ಎಷ್ಟು ತುಂಬ ಕಷ್ಟ ಆಗುತ್ತೆ ಅಂತ. ಮತ್ತು ಅದು ರ್ಯಾಂಪು ರೋಡ್ಗೆ ಬಂದುಬಿಡುತ್ತೆ. ಯಾವ್ದಾರ ವೆಹಿಕಲ್ ಹೋಗಬೇಕಾದ್ರೆ ಅದ್ರ ಮೇಲೇ ಹತ್ತಿಸ್ಕೊಂಡು ಹೋದ್ರೂ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಆಗ ಹತ್ತಿಸ್ಕೊಂಡು ಹೋದಾಗ ನಾವು ಅವ್ರಿಗೆ ಏನು ಹೇಳಕ್ಕೆ ತಾನೇ ಸಾಧ್ಯ ಆಗುತ್ತೆ? ಯಾಕಂದರೆ ನಾವು ರೋಡ್ಗೆ ರ್ಯಾಂಪ್ ಮಾಡ್ಕೊಂಡು ಬಿಟ್ಟಿರ್ತೀವಲ್ಲ. ಹಾಗಾಗಿ ನೋಡಿಕೊಂಡು ಸೈಜ್ ಕಟ್ಟಡನೂ ಸಹ ಅಷ್ಟೇ, ನಾವು ರೋಡಿಂದ ಎಷ್ಟು ಅಡಿ ಹೈಟ್ ಬೇಕೋ, ಅಂದರೆ ಮ್ಯಾಕ್ಸಿಮಮ್ ಅಂದರೆ 2 ಅಡಿ, ಮಿನಿಮಮ್ ಅಂದರೆ 1.5 ಅಡಿ ಹೈಟ್ಗೆ ನಾವು ಮಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದರಿಂದ ನಮ್ಮ ರ್ಯಾಂಪ್ಗೂ ಯಾವುದೇ ತೊಂದರೆನೂ ಸಹ ಆಗಲ್ಲ. ಮತ್ತು ಅದೇ ರೀತಿ ನಾವು ರೋಡಿಂದ ಕೆಳಗಡೆ ನಾವು ಸೈಜ್ ಕಟ್ಟಡನ ಕಟ್ಟಿದ್ರೂ ಸಹ ಅದು ಒಂಥರ ಪ್ರಾಬ್ಲಮ್ ಆಗುತ್ತೆ. ರೋಡ್ ಹೈಟಿಂದ ನಾವು ಕೆಳಗಡೆ ಹೈಟಿಗೆ ಕಟ್ಕೊಂಡ್ರೆ ಮಳೆ ನೀರೆಲ್ಲ ನಮ್ಮ ಮನೆ ಒಳಗಡೆ ತುಂಬ್ಕೊಳ್ಳುತ್ತೆ. ಅದರಿಂದ ವಾಸ್ತು ದೋಷನೂ ಆಗುತ್ತೆ. ಮತ್ತು ಮನೆ ನೀರು ತುಂಬ್ಕೊಳ್ಳೋದ್ರಿಂದ ಮನೇಲಿ ಇರೋಕ್ಕಾಗುತ್ತಾ? ಇನ್ನು ಮನೇಲಿ ಇರೋಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಆದರೂ ಸೈಜ್ ಕಟ್ಟಡ ಮಾಡಬೇಕಾದ್ರೆ ಪ್ಲಿಂತ್ ಬೀಮ್ ಹಾಕ್ಸೋಕ್ಕೂ ಮುಂಚೆನೇ ಯೋಚನೆ ಮಾಡಿ ಹಾಕಿಸ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಹೇಳ್ಬೋದು ಅಂತ ಅಂದರೆ, ನಾವು ಯಾವುದೇ ಮನೇನ ಕಟ್ಟಬೇಕಾದ್ರೂ ಸ್ವಲ್ಪ ಜನ ಬ್ರೈನ್ ವಾಶ್ ಮಾಡೋರು ಇದ್ದೇ ಇರ್ತಾರೆ. ಅವ್ರಿಗೆ ನಾವು ತಲೆ ಕೊಡದೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಯೋಚನೆನೂ ಮಾಡಬೇಕಾಗಿರುತ್ತೆ. ಕೆಲವೊಂದು ಸರಿ ಮೇಸ್ತ್ರಿಗಳೇ ಹೇಳ್ತಾರೆ, ಕೆಳಗಡೆ ಸೈಜ್ ಕಟ್ಟಡ ಮಾಡೋಕ್ಕೂ ಏನಕ್ಕೆ ಬೇಕು ಸೈಜ್ ಕಟ್ಟಡ, 1 ಕೋರ್ಸು ಬಾರ್ಡ್ರ್ ಸಾಕೆ, ಅದ್ರ ಮೇಲೆ ಪ್ಲಿಂತ್ ಬೀಮ್ ಹಾಕ್ತೀವಿ ಬಿಡಿ ಅಂತ ಹೇಳ್ತಾರೆ. ಆ ಕೆಲಸನ ನೀವು ಮನೆ ಕಟ್ಟಿಸ್ದೇ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಯಾವ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ. ನಿಮ್ಮ ಮನೆಗೆ ಯಾವಾಗ ಆದರೂ ನೋಡ್ಕೊಳ್ಳಿ, 2 ಅಥವಾ 3 ಕೋರ್ಸ್ ಸೈಜ್ ಕಟ್ಟಡ ಅಂತೂ ಮಾಡಿಸಿ. ಇದು ನಮ್ಮ ಅನುಭವನ ನಾನು ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಫ್ರೆಂಡ್ಸ್. ಮತ್ತು ಅದೇ ರೀತಿ ನಾವು ಸಂಪ್ ಮಾಡಿಸ್ಬೇಕಾದ್ರೂ ನಾವು ಪ್ಲಿಂತ್ ಬೀಮ್ ಹಾಕ್ಸಿರೋದ್ರಿಂದ ಒಂದೇ ಲೆವೆಲಿಗೆ ಬರುತ್ತೆ. ಮತ್ತು ಮನೆ ಒಳಗಡೆನೂ ನಾವು ಕಾಲಿಡ್ಬೇಕಾದ್ರೆ ಒಂದು ಮೆಟ್ಲು ಅಂದರೆ ಒಂದು ಸ್ಟೆಪ್ ಹತ್ತಿ ಒಳಗಡೆಗೆ ಹೋಗೋಕ್ಕೂ ಇದು ಪ್ಲಿಂತ್ ಬೀಮು ರೋಡಿಂದ ಹೈಟ್ ಬರುತ್ತಲ್ಲ ಆವಾಗ ಹೆಲ್ಪ್ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಪ್ಲಿಂತ್ ಬೀಮು ಹೇಗೆ ವರ್ಕ್ ಮಾಡುತ್ತಪ್ಪ ಅಂದರೆ, ಇದು ಎಲ್ಲ ಕಡೆಯೂ ಇಂಟರ್ಲಾಕ್ ಆಗೋ ಥರ ಜಾಸ್ತಿ ಲೋಡ್ ಒಂದೇ ಹೊರೋದ್ಕಿಂತ ಎಲ್ಲ ಕಡೆ ಸಮನಾಗಿ ಹೊರಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಪ್ಲಿಂತ್ ಬೀಮಿಂದ ಇನ್ನೊಂದೇನು ಯೂಸಪ್ಪ ಅಂತಂದರೆ, ನಮ್ಮ ಗೋಡೆಗಳು ಕ್ರ್ಯಾಕ್ ಬಿಟ್ಕೊಳ್ಳೋದಾಗಲಿ, ಇನ್ನು ಬೇರೆ ರೀತಿ ಯಾವುದೇ ರೀತಿ ನಮ್ಮ ಗೋಡೆಗೆ ಡ್ಯಾಮೇಜ್ ಆಗೋದಿಲ್ಲ. ಇದೊಂದು ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಫ್ರೆಂಡ್ಸ್ ಇದು. ಮತ್ತು ನಾವು ಅಕ್ಕಪಕ್ಕ ನೆಕ್ಸ್ಟು ಬೇರೆಯವರು ಮನೆ ಕಟ್ತಾ ಇರ್ತಾರೆ, ಇಲ್ಲ ಯಾವುದೋ ತುಂಬ ಬಂಡೆಗಲ್ಲೇ ಸಿಕ್ಬಿಟ್ಟಿರುತ್ತೆ, ಇಲ್ಲ ನಾವು ಒಂದೇ ಕಡೆ ಕಟ್ಟಿರ್ತೀವ, ನಾವು ಜಮೀನಲ್ಲೂ ಸಹ ಕಟ್ಟಿರ್ತೀವಿ. ಆಗ ಏನಾದರೂ ಬ್ಲಾಸ್ಟ್ ಮಾಡಬೇಕಾಗಿರೋ ಅವಶ್ಯಕತೆ ಇರುತ್ತೆ ಬಂಡೆಗಳನ್ನ. ಆವಾಗ ಡೈರೆಕ್ಟು ನಮ್ಮ ಬೇಸ್ಮೆಂಟಕ್ಕೆ ಏನೂ ಆಗದೇ ಇರೋ ರೀತಿ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಪ್ಲಿಂತ್ ಬೀಮ್ ಫ್ರೆಂಡ್ಸ್. ಇನ್ನು ಇದಕ್ಕೆ ಉತ್ತಮ ರೀತಿ ಸಿಮೆಂಟನ್ನು ಯೂಸ್ ಮಾಡೋದ್ರಿಂದ ಅದು ಸಹ ದೀರ್ಘಕಾಲ ಬಾಳಿಕೆ ಬರುತ್ತೆ. ಮತ್ತು ನಮ್ಮ ಬೇಸ್ಮೆಂಟು ಸಹ ಚೆನ್ನಾಗಿರುತ್ತೆ. ನಾವು ಯೂಸ್ ಮಾಡಿರೋ ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಸಿಮೆಂಟನ್ನು ನಾವು ಯೂಸ್ ಮಾಡಿದ್ದೀವಿ ನಮ್ಮ ಬೇಸ್ಮೆಂಟ್ಗೆಲ್ಲನೂ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪ್ಲಿಂತ್ ಬೀಮು ಹೇಗೆ ವರ್ಕ್ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಚಾರದೊಂದಿಗೆ, ಹೊಸ ವಿಷಯದೊಂದಿಗೆ. ಬಾಯ್.